ಹೋಗ್ಯಾಳ. ಒಂದೆರಡು ದಿನ ಬಿಟ್ಟು ಬರ್ತಾ. ಇಲ್ಲಪ್ಪ ಬರ್ತಾಳು. ನಾ ಏನ್ ಬೈದಿಲ್ಲ ನಿಮ್ಮ ಅವ್ವಗ. ಬರ್ತಾ ಇಕ್ಕಟ್ಟು ನಿಮ್ಮ ಅಪ್ಪಗೆ ಫೋನ್ ಹಚ್ಚಿಸನು. ಬರ್ತಾ ಹೋಗ್ರಿ ಆಟ ಆಡ್ಕೋ ಹೋಗ್ರಿ. ಸೋನೆ ಬಾಪ ಇಲ್ಲಿ. ಏನಜ್ಜಿ? ಯಪ್ಪ ನಮ್ಮ ಅಪ್ಪ ಶಾಣೆ ಅಲ್ಲ ನಿಮ್ಮ ಊರಿಗೆ ಹೋಗ್ಯಾಳ. ತಂಗಿ ಕರ್ಕೊಂಡು ಆಡ್ ಹೋಗಪ್ಪ. ಇಕ್ಕಟ್ಟು ಫೋನ್ ಹಚ್ಚಿ ನಿಮ್ಮ ಅವ್ವನ ಕರ್ಸನು. ಅಜ್ಜಿ ಅಳಬೇಡ, ನೀನು ಅಳಬೇಡ, ನಾನು ಕರ್ಕೊಂಡು ಹೋಗ್ತೀನಿ ತಂಗಿ ಆಡಕ್. ಅಳಬೇಡ ನೀ. ಆತಪ್ಪ ಕರ್ಕೊಂಡು ಹೋಗು. ದೀಕ್ಷಿ ನಡಿ, ನಾವು ಆಟ ಆಡಕ್ ಹೋಗೋಣ. ಆಮೇಲೆ ಅವ್ವ ಊರಿಗೆ ಫೋನ್ ಹಚ್ಚಿದ್ನ ಬರ್ತಾಳತ್ತ, ಊರಿಗೆ ಹೋಗ್ಯಾಳಂತ. ನಡಿ. ದೀಕ್ಷಿ ನನ್ನ ಹತ್ರ 5 ರೂಪಾಯಿ ಐತಿ, ಬಾ ಅಂಗಡಿಗೆ ಹೋಗಿ ಕುರ್ಕುರೆ ತಂಬರನು. ಹೌದಾ? ನಡಿ ಹೋಗೋಣ. ಆದ್ರೆ ನನಗೆ ಪೂರ ಒಂದು ಪ್ಯಾಕೆಟ್ ಚಿಪ್ಸ್ ನನಗ ಬೇಕಾ? ಹಾತ್ ನಡಿ ಕೊಡಿಸ್ತೀನಿ. ಯವ ಈಕಿ ನಮ್ಮವಂತ ಎಲ್ಲಿ ಹೋಗಿ ಕೂತಿರ್ತಾಳ ನೋಡು, ಕಾಣವಲ್ಲಗಳ ಮನ್ಯಾಗ. ಬೇ ಯವ್ವೇ ಇಲ್ಲಿ ಕೂತಿ ಅನ್ನಿ. ನಾ ಮನೆಯೆಲ್ಲ ಹುಡ್ಕಾಕತ್ತೀನಿ. ಇಲ್ಲಿ ಹೋಗ್ಬೇಕೆ ಕುಂತಿ ಏನು ಮಾಡತ್ತೀವಿ? ಒಳಗೆ ಕುಂದ್ರೆ ಅದು ಬಿಟ್ಟು. ಯವ ಯಾಕೆ ಬೇ? ಅಲ್ಲಿ ಬೇಟ್ ಒದ್ರಾಕತ್ತೀನಿ. ಹ್ಞೂ ಹಾ ಅಂದಂಗೆ ಕುಂತಿಯಲ್ಲ, ಓನರ ಕೊಡ್ಬೇಕಿಲ್ಲ? ಅಲ್ಲಿಗೆ ಏನು ಮಾಡಾಕತ್ತೀನಿ? ಹಿಂಗ್ಯಾಕೆ ಕುಂತಿ ಇಲ್ಲಿ? ಎದ್ದು ಏನಾರ ಮಾಡೋದಿದ್ರು ಮಾಡಿ ಹೋಗು. ಹಿಂಗ್ಯಾಕೆ ಕಳ್ಕೊಂಡು ಕೂತಿ? ಈಗ ಏನಾಗೈತೆ ಅಂತ? ತಮ್ಮ ನೀನು ಹೇಳ್ತಿ ಹೋಗ್ಯಾಳ. ಎಲ್ಲಿ ಹೋತ ಏನು ಪಾಪ ಹರಿಯರ್ ಹೆಣ್ಮಗಳು. ನಿನ್ಗೆ ಏನಾರ ಒಂದಿಟ್ಟರ ವಿಚಾರ ಐತೇನ? ಹೋಗತ್ತಮ್ಮ, ಎಲ್ಲಿ ಹೋಗ್ಯಾಳ? ಹುಡುಕೊಂಡರ ಬಾ ಹೋಗು. ಯವ ನೀ ಅಳೋದು ಕರೆಯೋದು ಕಾರ್ಬಾರ್ ಮಾಡಬೇಡ. ಈ ತುಂಬಿದ ಮನ್ಯಾಗ ನಿನ್ನ ನಡು ಪಡ್ಸೆಲ್ಲ ಕುತ್ಕೊಂಡು ಅಳೋದು ಕರೆಯೋದು ಮಾಡಬೇಡ. ನೋಡು ಆಗಿದ್ದಾಗೈತಿ, ಹೋಗೈತೆ. ಆಕಿ ಹೋಗ್ಯಾಳ. ನಾನಂತೂ ಕರ್ಕೊಂಡು ಬರಕ್ಕೆ ಹೋಗುದಿಲ್ಲ. ಆಕಿ ಒಟ್ಟು ಬುದ್ಧಿ ಬೆಟ್ಟ ಆಗರಿ, ಒಂದಿಷ್ಟು ದಿನ ದೂರ ಇರಲಿ. ನಾನಂತ ಈಗ ಸದ್ದ ಅಂತೂ ಎಲ್ಲೂ ಕರೆಯಕ್ಕೆ ಹೋಗುದಿಲ್ಲ. ಆಕಿನ ನಾ ಮಾತಾಡ್ಸಕ್ಕೆ ಹೋಗುದಿಲ್ಲ. ಬೇಕಾದ್ರೆ ನಿನಗೆ ಅಟ್ಟಿದ್ರೆ ನೀನು ಹೋಗಿ ಹುಡ್ಕೊಂಡು ಬಾ. ನಾ ಹೋಗುದಿಲ್ಲ ನೋಡು. ನೋನ ಹಡ ಮನ್ಯಾಗ ನೆಮ್ಮದಿ ಅನ್ನೋದೇ ಇಲ್ಲ. ಆಕಿದ್ದಾಗ ಆಕಿಯಿಂದ ಒಂದು ನಮೂನಿ ನೆಮ್ಮದಿ ಇರಲಿಲ್ಲ. ಈಗ ಆಕಿ ಹೋದ್ಲು, ಈಗ ನಿನ್ನಿಂದ ನೆಮ್ಮದಿ ಹಾಳಾಗತ್ತೈತಿ ನನಗೆ. ನಾನು ಎತ್ತಾಗರ ದೇಶಾಂತರ ಹೋಗೋದು ಒಂದು ಉಳ್ದೈತಿ ಈಗ. ಯಾರು ಏನು ಹೇಳದವ ಇವ? ಏನು ಹೇಳಂಗ್ ಮಟ್ಟಕ್ಕೆ ಉಳ್ಕೊಳ್ಳಿಲ್ಲ. ಎಂತ ಚಂದಿದ್ದು ನನ್ನ ಮಂತ್ಯಾಂತಿಕ ಫಲತ ಇವ. ಎಂತ ಸಜೀವ ದೇವ್ರೇ. ಆ ಮಕ್ಕಳಿಗೆ ಇನ್ನು ಎಷ್ಟು ದಿನ ಅಂತ ಹಿಂಗೆ ಸುಳ್ಳು ಸಮಾಧಾನ ಹೇಳೋದು? ಅವಕ್ಕೂ ಎಲ್ಲ ತಿಳಿಯೋ ವಯಸ್ಸೈತಿ. ಈ ಬಾಡ್ಯಾಗ ಹೇಳಿದ್ರೆ ಯಾಕೆ ತಿಳ್ಕೊವಲ್ಲ ಅಂತಿನ್ನ. ಅಕ್ಕಿನೂ ಸೋಲಂಗಿಲ್ಲ, ಇವನು ಸೋಲೋದಲ್ಲ. ಅಯ್ಯೋ ಸಾಕಾಗಿಟ್ಟವ ನನಗಂತ ಇವ್ರ ಸಂಬಂಧ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ವಾಸುದೇವ ವೇಣುಗೋಪಾಲ ಕೃಷ್ಣ ಬಾ. ನಾ ಬಂದೆ. ಸಂಧ್ಯಾ ಏನ್ ಚಂದ ಕೃಷ್ಣನ್ ಕರೆಯಾಗತ್ತಿಲ್ಲ. ನೀ ಹಾಡಿದಕ್ಕೆ ಆ ಕೃಷ್ಣ ಬಂದಿಲ್ಲ ಗೊತ್ತಿಲ್ಲ. ಈ ವಾಸುದೇವ ಬಂದ, ಕೃಷ್ಣನಪ್ಪ. ಹೆಸರು ವಾಸುದೇವ ಇಟ್ಕೊಂಡ್ ಮಾತ್ರಕ್ಕೆ ನೀವೇನ್ ಕರೆ ಕೃಷ್ಣಗ ಅಪ್ಪ ಆಗುದಿಲ್ಲ ಬಿಡ್ರಿ. ಅಂದಂಗ ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ರಿ? ಏನಿಲ್ಲ, ಅದು ಶ್ಯಾಮಶಾಸ್ತ್ರಿಯರ್ ಮನೆಗೆ ಹೋಗಿದ್ದೆ ಒಂದಿಟ್ಟು. ಯಾಕ್ರಿ? ಯಾವರ ಏನಾರ ಶ್ರಾದ್ದ ಮಾಡವು ಏನಾರ ಸಿಕ್ಕುವನ? ಒಂದೇನೋ ಹೋಮ ಆಯ್ತಂತ ಬಾ ಅಂತ ಹೇಳಿದ್ರು. ಹಂಗ ಸ್ವಲ್ಪ ನಂದು ದುಡ್ಡು ಕೊಡೋದಿತ್ತು, ಈಸ್ಕೊಂಡ್ ಬಂದೆ. ನಡಿಯ, ಹೊಟ್ಟೆ ಭಾಳ ಹಸಿಯಾಗತೈತಿ. ಒಂದಿಟ್ಟು ನನ್ಗೆ ಏನಾರ ನಾಷ್ಟ ಹಾಕೊಡು. ಇವತ್ತು ಏಕಾದಶಿ ಉಪವಾಸ ರೀ. ಓ ಹೌದಲ್ಲ, ಬೆಳಗ್ಗೆ ನಾನು ಪೂಜೆ ಮಾಡೋಗಿದ್ದೀನಿ. ಏಕಾದಶಿ ಏನಾರು ಮರ್ತೈತಿ ನೋಡು. ಆತಾತ್. ಇನ್ನು ಹಾಡು ಹೇಳ್ಕೊಡಿ, ಏನು ಕೆಲಸ ಮಾಡುತ್ತೀವೋ ಮಾಡು. ನಾನು ಒಂದಿಷ್ಟು ಇಲ್ಲೇ ಮೋಹನಾರ್ ಮನೆಗೆ ಹೋಗ್ಬರ್ತೀನಿ. ಯಾರು? ಅದ ಪೋಸ್ಟ್ ಮ್ಯಾನ್ ಮೋಹನಾರ್ ಮನೆಗೆ? ಯಾಕ್ರಿ? ಬರ್ತೀನಿ, ಒಂದಿಟ್ಟು ಕೆಲಸ ಐತಿ. ಅನ್ನಂಗ ನಿನ್ನ ಮಗಳು ಒಳಗಿರ್ಬೇಕ್ರಿ. ಆಮೇಲೆ ಅಡ್ಮಿಷನ್ ಹೊಕ್ಕನಿ ಅಂತಂದಿಲ್ಲ. ಆಕೆ ಕೈಯಾಗ ರೊಕ್ಕ ಕೊಟ್ಟೇನಿ. ಹೋಗಿ ಅಡ್ಮಿಷನ್ ಮಾಡಿಸಿ ಬಾ ಅಂತ ಹೇಳಕ್ಕಿಗೆ ನಾವು ಹೋಗ್ಬರ್ತೀನಿ ಪಟ್ಟನ್. ನನ್ನ ಪೋಸ್ಟ್ ಆಫೀಸ್ನಾಗ ಒಟ್ಟು ಕೆಲಸ ಐತಿ. ಸಂಧ್ಯಾ ಜಯಶ್ರೀ ಬಾರ. ಏನ್ ಮಾಡತ್ತೀರ ಸಂಧ್ಯಾ? ಏನಿಲ್ಲ, ತುಳಸಿ ಗಿಡ ನಾ ಒಂದಿಟ್ಟು ಸ್ವಚ್ಛ ಮಾಡತ್ತಿದ್ದೆ. ಹಂಗ ಒಂದಿಟ್ಟು ಹಾರ ಮಾಡಾಕ ತುಳಸಿ ಎಲ್ಲಿ ಬೇಕಾಗಿತ್ತು, ತುಳಸಿ ಹಾರ ಹಾಕ್ತಿದ್ದೆ. ಹೇಳು, ಏನು ಬಂದಿದ್ದು? ನಾಷ್ಟನ ಸಂಧ್ಯಾ?
ಇಲ್ಲ ಇವತ್ತು ನಾಷ್ಟ ಏನಿಲ್ಲ, ಇವತ್ತು ಏಕಾದಶಿ ನೋಡು, ಉಪವಾಸ. ಉಪವಾಸನೇ ಇವತ್ತು? ಹೌದು ಏಕಾದಶಿ. ನಮ್ಮ ಅತ್ತಿನೂ ಮಾಡಂದ್ರೆ ನಾವು ಅಲ್ಲೇ ಅಂದೆ ನೋಡು. ಈ ಬಿಸಿಲಾಗ ನಾನು ಉಪವಾಸ ಮಾಡೋಕ್ಕಾಗೋದಿಲ್ಲ ನೋಡ್ರಿ ಸಂಧ್ಯಾ. ಇಲ್ಲ ಬಿಡ್ರಿ, ಏಕಾದಶಿ ಯಾವ ಕಾಲದಾಗ ಮಾಡಕ್ಕಾದ್ರಿ ಏನ್ರಿ? ಮಾಡೋರಿಗೆ ಮನಸ್ಸಿರ್ಬೇಕು, ಭಕ್ತಿ ಇರ್ಬೇಕು. ಹಂಗಿದ್ರೆ ಯಾವ ಕಾಲದಾಗಿದ್ರು ಮಾಡ್ತಾರ್ರಿ, ಮಾಡೋರ್ ಮನಸ್ಸು ಬಿಡ್ರಿ. ನಾನಂತೂ ನೋಡ್ರಿ ಭಾಳ ವರ್ಷದಿಂದ ಮಾಡ್ಕೊಂಡ ಬರಾಕತ್ತೀನಿ. ಚಲೋ ಆತು ಬಿಡ್ರಿ, ಎಲ್ಲ ಪುಣ್ಯ ನಿಮ್ಗ ಸಿಗ್ಲಿ. ಅಂದಂಗ ನಾನು ಒಂದಿಟ್ಟು ಕೆಲಸ ಇತ್ತು ನೋಡ್ರಿ. ಹೇಳ ಜಯಶ್ರೀ. ಅಮ್ಮ ಅದು ಏನು ಅಮ್ಮ, ನಾ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ಬರ್ತೀನಿ. ಯವ್ವ ಇದಂತ ಹಂಗಿನ? ಏನ್ ರೋಹಿಣಿ ಹೊಳ್ಳ ಈ ಕಡೆ ಏನಂತಿ? ಏನ ಸಂಧ್ಯಾ ನಿನ್ನ ಮಗಳು ಮೈಯಾಗನ ಅರ್ವಿ ಇಟ್ಟು ಹೊಲ್ದಂಗೆ ಹಾಕ್ಕೊಂಡಾಳಲ್ಲ. ಯಾವ್ದು ಬಿಡೇವ, ಯಾಕೆ ಹಿಂದಾಟ ಆಗಂಗೆ ಅರ್ವಿ ಕೊಟ್ಟಿದ್ದೇನೋ ಹೊಲ್ಯಾಕ, ಮುಂದಾಗಂಗೆ ಅರಿವಿ ಸಾಲದಂಗೆ ಆತನ ಟೈಲರ್ಗೆ? ಅಲ್ಲ, ಮುಂದೆ ಮೊಣಕಾಲಿಂದ ತೊಡಿ ಮಟ್ಟ ಕಾಣಂಗೈತಿ, ಹಿಂದೆಲ್ಲ ಓಟ್ ಹಂಗೆ ಇಳದೈತಿ. ಅಯ್ಯ ಇದು ಯಾವ ನಮೂನಿ ಸ್ಟೈಲ್ ಹಂಗಿನ ಯವ್ವ? ಇದು ಫ್ಯಾಷನ್ ರೀ ಅಂಟಿ. ಇದು ಫ್ಯಾಷನ್ ಅಂದಂಗೆ ಕೂದಲಿಗೆ ಯಾಕೆ ಉಜಾಲ ಹಾಕಿ? ನೋಡ್ರಿ ಜಶ್ರೀ ಆಂಟಿ, ನೀವು ಹಿಂಗೆಲ್ಲ ನನ್ನ ಬಗ್ಗೆ ಈ ಥರ ಎಲ್ಲ ಕಮೆಂಟ್ ಮಾಡಬೇಡ್ರಿ. ಇದೆಲ್ಲ ಈಗಿನ ಟ್ರೆಂಡಲ್ಲಿ ಇರೋದು. ಕೂದಲಿಗೆ ಅದು ಉಜಾಲ ಹಾಕಿರೋದಲ್ಲ, ಆ ಥರ ಹೇರ್ ಸ್ಪಾ ಮಾಡಿ ಹೇರ್ ಕಲರ್ ಹಾಕ್ಸಿದ್ದೀನಿ. ಓ ಇದು ಫ್ಯಾಷನ್ ಏನ ಸಂಧ್ಯಾ? ನೀ ನೋಡಿದ್ರೆ ಎಂತ ಚಂದ, ನೋಡಿದ್ರೆ ಮಹಾಲಕ್ಷ್ಮಿ ನೋಡ್ದಂಗೆ ಆಕತಿವ. ಎಂತ ಚಂದ ನಿಮ್ಮ ಮಂದ್ಯಾಗ ಇಟ್ಕೊಳಂಗೆ ಉದ್ದ ಕುಂಕುಮ ಇಟ್ಕೋತಿ, ಯಾವಾಗಲೂ ಮಲಗಿ ಮುಟ್ಕೊಂಡು ಕೈ ತುಂಬ ಬಳಿ ಹಾಕ್ಕೊಂಡು ಸೀರೆ ಉಟ್ಕೊಂಡು ಎಷ್ಟು ಚಂದ ಲಕ್ಷ್ಮಿ ಗಂಡಂಗೆ ಕಾಣ್ತೀವ. ಅಲ್ಲ ನಿನ್ನ ಮಗಳು ಯಾಕೆ ಈ ನಮನಿ ಹಿಂದೆ ಇಳದಿದ್ದು ಮುಂದೆ ಎರಿದಂಗೆ ಹಾಕ್ಕೊಂಡಾಳ, ಕೂದಲೇನೇವ ನೀಲಿ ಬಣ್ಣ ಮಾಡ್ಕೊಂಡಾಳ? ಅಲ್ಲ, ಅದಿರದ ಮಾರಿ ಗುಡಲ್ ಕಾಯಂಗೆ ಇಟ್ಟೈತಿ, ಆ ಮಾರಿನ ಕಾಣವಲ್ದು, ಬರೀ ಮಾರಿ ಮ್ಯಾಗ ಒಳ್ಳೆ ತೆಂಗಿನಕರಿ ಚಪ್ರದಂಗೆ ಬರೀ ಮಾರಿ ಮ್ಯಾಗ ಕೂದಲ ಕಾಣಕತ್ತಾವಲ್ಲ. ಏನಾಕಾರ ಇವ? ಅಲ್ಲ ನಿನ್ನ ಕಾಲೇಜಿಗೆ ಈ ನಮೂನಿ ಹೊಕ್ಕಿಯಲ್ಲ, ಕರ್ಕೋತಾರನ? ಅಯ್ಯ ಆಂಟಿ ಇದಿನ್ನೂ ಏನೂ ಅಲ್ಲ, ನೀವು ನಮ್ಮ ಕಾಲೇಜಿನಾಗ ಇನ್ನೂ ಬಂದು ನೋಡಬೇಕು, ಇನ್ನು ಎಂತೆಂಥ ನಮೂನಿ ಬರ್ತಾರಂತ ಗೊತ್ತಿಲ್ಲ ನಿಮ್ಗೆ. ಏನ ಸಂಧ್ಯಾ ನೀ ಮಾತ್ರ ಇಷ್ಟು ನೀಟಾಗಿ ಠೀಕಾಗಿರ್ತೀರಿ, ನಿನ್ನ ಮಗಳಿಗೆ ಏನು ಹೇಳ್ಕೊಟ್ಟಿಲ್ ಬಿಡುವ ನೀ. ನಾ ಜಯಶ್ರೀ ಸುಡ್ಲಿ ಹಂಗಿನ, ನಾ ಎಷ್ಟು ಸರಿ ಹೇಳ್ತೀನಿ ಈ ನಮೂನಿ ಹಾಕ್ಕೋಬೇಡ ಅಂತ. ಕೃಷ್ಣ ಕೃಷ್ಣ, ನಾವು ನೋಡಿದ್ರೆ ಬ್ರಾಹ್ಮಣರು ನಮ್ಮ ಮನ್ಯಾಗ ಕರೆ ಅಂದ್ರೆ ನಮ್ಮ ಮನೆ ಪದ್ಧತಿ ಒಳಗೆ ಇಂಥ ಅರ್ಬಿನ ಹಾಕೋಂಗಿಲ್ಲ, ಕುಂಕುಮನ ಇಡೋದಿಲ್ಲ ಯಾವಾಗ ನೋಡಿದ್ರು. ಮತ್ತು ಯಾವಾಗಾರ ಊರಿಗೆ ಕರ್ಕೊಂಡು ಹೋದ್ರೆ ಚೂಡಿದಾರ ಹಾಕೋತಾಳ. ಚೂಡಿದಾರ ಹಾಕ್ಕೊಂಡ್ರೆ ನೋಡಿ ಜಯಶ್ರೀ, ನಮ್ಮ ಮಂದ್ಯಾಗಾರ ದುಂಡರ ಕುಂಕುಮ ಇಡಂಗಿಲ್ಲ, ಉದ್ದನ ಕುಂಕುಮ ಇಡೋದೈತಿ. ನಿನಗೂ ಬರ್ತೈತಿಲ್ಲ ನೋಡಿ, ನಾವೆಲ್ಲ ಉದ್ದನ ಕುಂಕುಮ ಇಡೋದಿಲ್ಲನು, ಈಕಿ ಮಾತ್ರ ದುಂಡನ ಕುಂಕುಮ ಇಡ್ತಾಳೆ. ಎಲ್ಲರೂ ನಮ್ಮ ಮನ್ಯಾಗ ನಮ್ಮ ಹಸಿಯರು, ನಮ್ಮ ಮಾಮಾರು, ನಮ್ಮ ಅತ್ತಿಯರು, ನಮ್ಮ ಬಾವದಿಯರು ಎಲ್ಲರೂ ಬೈತಾರು, ಅಯ್ಯೋ ಸಂಧ್ಯಾ ನೀ ಮಗಳನ್ನ ಬರಾಬರಿ ಬೆಳೆಸಿಲ್ಲ ಅಂತೇಳಿ. ನಾ ಇನ್ನ ಹ್ಯಾಂಗ್ ಬೆಳೆಸ್ಬೇಕ ಜಯಶ್ರೀ? ನನ್ನ ಕಿಮ್ಮತ್ ಕೇಳತ್ತಾಳಿಕೆ ಸುಡ್ಲಿ, ನನಗರ ಸಾಕಾಗಿರ್ತಿ. ಕೃಷ್ಣ ಕೃಷ್ಣ. ಅಮ್ಮ ನೀನು ಪುರಾಣ ಚಲೋ ಮಾಡಬೇಡ. ಇನ್ನ ಯಾ ಕಾಲದಾಗದಿ ಈ ಸೀರೆ ಉಟ್ಕೊಳ್ಳೋದು, ಹೂ ಮುಟ್ಕೊಳ್ಳೋದು, ಉದ್ದನ ಕುಂಕುಮ ಇಟ್ಕೊಳ್ಳೋದು? ಬ್ರಾಹ್ಮಣ ಹಿಂಗ ಇರ್ಬೇಕಂತ ಯಾರು ರೂಲ್ಸ್ ಐತಿ? ಸುಳ್ಳ ನೀವು ಮಾಡ್ಕೊಂಡು ನಮ್ದೆಲ್ಲ ಈ ತಲೆ ತಿನ್ಬೇಡ್ರಿ. ನಾನು ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಕ್ ಕೊಟ್ಟಿನಿ, ನಾ ಅಪ್ಪಾಜಿಗೆ ಹೇಳಿದೀನಿ, ನಾ ಹೋಗ್ತೀನಿ. ನಾಷ್ಟ ಮಾಡಿದಿಲ್ಲ, ಅಲ್ಲೇ ತಿನ್ಕೋತೀನಿ. ಸುಟ್ಲಿ ಏನ ಬಿಡುವ, ನಿನ್ನ ಮಗಳಂತೂ ಫುಲ್ ಫಾರ್ವರ್ಡ್ ಅದ ನೋಡ್ ಸಂದೆ. ಅಯ್ಯೋ ಜಯಶ್ರೀ ಏನ್ ಫಾರ್ವರ್ಡ್ ಆಗ್ಯಾಳ ಏನ ಸುಡ್ಲಿ ಆ ಫಾರ್ವರ್ಡ್ನ? ಹಂಗಲ್ಲ ನೋಡ, ಈಕಿ ಸಂಬಂಧ ನಮ್ಮ ರಿಲೇಷನ್ಯಾಗ ಯಾರ ಮನೆ ಫಂಕ್ಷನ್ಗೂ ಹೋಗದಂಗೆ ಆಗ್ಬಿಟ್ಟೈತೆ ನಾನು. ಅಯ್ಯ ಯಾಕ? ಯಾಕಂತ ಕೇಳ್ತೀಯಲ್ಲ ಜಯಶ್ರೀ, ನನ್ನ ಮಗಳ ಆಕಾರ ನೋಡಿನು. ಅಲ್ಲ, ನಮ್ಮ ರಿಲೇಷನ್ಯಾಗ ಯಾವ ಫಂಕ್ಷನ್ಗೂ ಹೋಗಂಗಿಲ್ಲ. ಅಯ್ಯೋ ಸಂಧ್ಯಾ, ಮಗಳನ್ನ ಏನಂತ ಬೆಳೆಸಿಯ? ಆಕಿಗೇನು ಕೂಳ್ ಹಾಕಿಯೇ ಇಲ್ಲ. ಅವೇನ ಕೈಯನ್ನವು ಕಳ್ಳಿ ಕಟ್ಟಿಗೆ ಆಗ್ಯಾವಲ್ಲ. ಅಲ್ಲ ಹಿಂಗಾರ ಹೆಣ್ಮಕ್ಳು ಖರ್ಚಕ್ಕವನು ಚಂದ ಕೈಯ ಕೂಳ್ ಹಾಕಿ ಸೇಕಿನ ದಪ್ಪ ಮಾಡು, ಅದೇನು ಮಾರಿ ಅನ್ನೋದು ಈಟ ಕಾಣಾಕತ್ತೈತಿ. ಗೊಗ್ಗವಿದ್ದಂಗೆ ಅದಾಳ ಅಂತ ಹೇಳಿ ನನಗೆ ಅಸಹ್ಯ ಮಾಡ್ತಾರ. ಆಕಿ ಅರಿವೇನ, ಆಕಿ ಆಕಾರ ಏನ? ನಮ್ಮ ಮಂದ್ಯಾಗ ಹಿಂಗೆಲ್ಲ ಹಾಕೊಳ್ಳಂಗಿಲ್ಲ ಸಂಧ್ಯಾ, ನಿನಗೂ ಗೊತ್ತಿದ್ದಿದ್ದ ಐತಲ್ಲ. ಈಕಿ ಹಣಿಗೆ ಒಟ್ಟ ಕುಂಕುಮನ ಇಡೋದಿಲ್ಲ. ಈಕಿ ಸಂಬಂಧ ಆಗಿ ಅದನ್ನೆಲ್ಲ ಕೇಳ್ತಾರಂತ ನಾನಂತ ಯಾರ ರಿಲೇಷನ್ ಫಂಕ್ಷನ್ಗೂ ಹೋಗೋದೇ ಇಲ್ಲ. ಏನಾರು ಒಂದು ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀನಿ, ಇವ್ರ ಅಟ್ಟ ಹೋಗಿ ಬರ್ತಾರೆ. ನಾನು ಅದನ್ನ ಕೇಳಂಗಿದ್ದೆ. ಅಲ್ಲ ಮನ್ಯಾಗ ಊಟಾರ ಮಾಡ್ತಾಳಿಲ್ಲ, ಯಾಕಟ್ಟ ತಳ್ಳಗದ ನಿನ್ನ ಮಗಳು? ಅಯ್ಯ ಜಯಶ್ರೀ, ಹುಟ್ಟದಾಗ ಎಷ್ಟು ದಪ್ಪಿತ್ತು ಗೊತ್ತನ? ಹುಟ್ಟದಾಗೆಲ್ಲ ದೇಶ ಇದ್ಲ. ಅದೇನ ಡೇಟ್ ಅಂತ ಡೇಟ್ ಮಾಡ್ತಾಳಂತ. ಅದು ಏನೋ ಕೂಳ ತಿನ್ನಂಗಿಲ್ಲ, ಬರೀ ಅದೇನ ಸಲಾಡ್ ತಿಂತೈತಿ ಅಂತ. ಬರೀ ಗಾಜ್ರಿ, ಸೊತ್ತಿಕಾಯಿ, ಮೂಲಂಗಿ, ಸಪ್ಪ, ಸೆದಿ ತಿಂತೈತಿ. ಮುಂಜಾನೆ ದನ್ ಮಾರಿಗೆ ಹಸುರು ಬಣ್ಣದ ಏನಾರ ಹಾಕ್ಕೊಂಡು ಅವು ಮಕ್ಕೊಂಡ್ಬಿಡ್ತಾಳ. ಅದೇನೇನೋ ಮಾಡ್ತೈತೆ ಯವ್ವ ಸುಡ್ಲಿ. ನಮ್ಮ ಮಂದ್ಯಾಗ ಹುಟ್ಟಬಾರ್ದಾಗಿತ್ತು ಸಂಧ್ಯಾ, ಅದು ನಮ್ಮ ಮಂದ್ಯಾಗ ಹುಟ್ಟಬಾರ್ದಾಗಿತ್ತು ಅದು. ಅಯ್ಯೋ ಈಗಿನ ಕಾಲದ ಹುಡುಗ್ಯಾರ ಹಂಗ ಬಿಡ ಸಂಧ್ಯಾ. ಅಂದಂಗ ನಾ ಏನ್ ಕೇಳಕ್ ಬಂದಿದ್ದೆ ಅನ್ನೋದನ್ನ ಹೇಳೋದೇ ಮರ್ತೆ ನೋಡಿ. ಹೇಳಾಕತ್ತಿದ್ದಿ, ನನ್ನ ಮಗಳು ಬಂದ್ ಲಟ್ಟೊತ್ತಿಗೆ ನಾನು ಮರ್ತೆ. ಏನ
ಏನಿಲ್ಲ, ಈಗ ಇವರು ಜಳಕ ಮಾಡಿ ಪೂಜೆ ಮಾಡಿದ್ರೆ ನಮ್ಮ ಮನೆಯವರು, ಮತ್ತೆ ನೈವೇದ್ಯಕ್ಕೆ ಏನಾರ ಮಾಡ್ಕೊಡ್ಬೇಕಿತ್ತಲ್ಲ, ಅದಕ್ಕೆ ಅವರು ಒಂಚೂರು ಸೀರಾ ಮಾಡಿಕೊಡು ಅಂತಂದ್ರೆ, ಸೀರಾ ಮಾಡಕ್ಕೆ ಸಕ್ರೆ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಎಲ್ಲ ಇತ್ತು. ಆದ್ರೆ ರವೆ ಒಂದೇ ಇರಲಿಲ್ಲ ನೋಡ ಸಂದೆ. ಅದಕ್ಕೆ ಒಂದು ಲೋಟ ರವೆ ಕೊಟ್ಟು ಬಿಡ್ರಿ, ನಾನು ನಿಮಗೆ ತಂದು ಮೇಲೆ ಕೊಡ್ತೀನಿ. ಹಾಗೆ ಇದೇ ನಮ್ಗೆ ಇಷ್ಟು ಸರಿ ಇಸ್ಕೊಂಡೋದ, ಯಾವುದನ್ನು ಒಟ್ಟು ಹೊರ ತಂದು ಕೊಟ್ಟಿಲ್ಲ. ಇದನ್ನ ಏನು ತಂದು ಕೊಡ್ತಿ? ಆತು ಬಿಡ್ರಿ ಜಯಶ್ರೀ, ಅಗಲ ಮಗಲ್ದವ್ರಾಗಿ ಇಷ್ಟು ಇರಲಿಲ್ಲ ಅಂದ್ರೆ ಹಂಗೆ ಕೊಡ್ತೀನಿ ತಗೋರಿ. ಒಂದು ಲೋಟ ಹೋದಿಲ್ರಿ, ಒಂದೇ ಲೋಟ ತಗೊಂಡು ಹೋಗಕ್ಕೆ ಏನು ತಂದಿರಿ? ಏನೂ ಇಲ್ರಿ, ಹಂಗೆ ಬಂದ್ಬಿಟ್ಟೆ ನೋಡ್ರಿ. ನಿಮ್ಮ ಮನ್ಯಾಗ ಲೋಟ ಅದ್ಲೇನ ಕೊಡ್ರಿ. ಅಯ್ಯೋ ಜಯಶ್ರೀ, ನಿಮ್ಮ ಮನ್ಯಾಗ ನಮ್ಮವು ಎಷ್ಟೊಂದು ಲೋಟ ಪ್ಲೇಟ್ ಎಲ್ಲ ಅದಾವು, ಒಟ್ಟು ತಂದು ಕೊಡ. ತಗೊಂಬಂದು ಕೊಡ್ತೀನಿ ರೀ. ನಾವು ಹಂಗೇನು ಮನ್ಯಾಗ ಯಾರ್ಯಾರು ಇಟ್ಕೊಳ್ಳೋದಿಲ್ಲ ರೀ. 8 ದಿನ ಆದರೂ ಹೊಳಿ ಕೊಟ್ಟ ಕೊಡ್ತೇನೆ ರೀ. ಈಗ ಒಂದು ಲೋಟ ರವೆ ಕೊಡ್ತೀರಲ್ಲ, ಅದು ಒಂದು ಗ್ಲಾಸು ಮನ್ಯಾಗ ಇದ್ದಿದ್ದು ಎಲ್ಲಾನು ಒಟ್ಟಿಗೆ ತಂದು ಕೊಟ್ಬಿಡ್ತೀನಿ ತಗೋರಿ. ಆಯ್ತು ತಗೋರಿ, ತೊಗೊಂಬರ್ತೇನೆ ತಡೀರಿ. ಪ್ರೇಮಿ ಏನಾ ಪ್ರೇಮಿ, ನಾಷ್ಟಾನ? ಜೈ ಆತು, ನಿಮ್ದು? ಅಯ್ಯೋ ಇನ್ನೂ ಇಲ್ಲ, ನಮ್ಮ ಮನೆಯವ್ರದ್ದು ಇನ್ನೂ ಪೂಜೆ ಮುಗಿದಿದ್ದಿಲ್ಲ, ಇನ್ನೂ ನಾಷ್ಟ ಇಲ್ಲ ನಮ್ಮದು. ಮತ್ತೇನ ಸುದ್ದಿ ಕೇಳಿದ್ನಲ್ಲ? ಏನು ಸುದ್ದಿ? ತಗೊಳ ಜೈ. ಏನ ಪ್ರೇಮಿ ನಾಷ್ಟ? ಆತ್ ನೋಡ ಸಂಧ್ಯಾ ಅಕ್ಕ, ನಿಮ್ದು? ಇವತ್ತು ಏಕಾದಶಿ, ಉಪವಾಸ ನಾವು. ಏನ ಪ್ರೇಮಿ ಸರಳಿ ಸುದ್ದಿ ಏನಾತು? ಏನಾತು ಅಂದ್ರೆ ಮನೆ ಬಿಟ್ಟು ಹೋಗ್ಯಾಳು. ಏನ ಸರಳಿನ? ಸರಳಿ ಯಾಕೆ ಮನೆ ಬಿಟ್ಟು ಹೋಗ್ಯಾಳ? ಅಯ್ಯ ಸಂಧ್ಯಾ ಅಕ್ಕ, ನಿಂಗೆ ಗೊತ್ತಿಲ್ಲನ? ಏನು ಗೊತ್ತಿಲ್ವಾ ನನಗೆ? ಅಯ್ಯ ನಿನ್ನ ಸರಳಿ ಗಂಡ ಹೊರಗೆ ಹಾಕ್ಯಾನಂತ, ಆಕಿ ನಿನ್ನೆಯಿಂದನ ಊರಾಗಿಲ್ಲ. ಅಯ್ಯ ಸುಡ್ಲಿ, ಆಕೇನ್ ಮಾಡಿದ್ಲಂತ ಅಂತದ? ಅವನಿಗೇನ್ ಬಂದಿತ್ತಂತ ಆಕಿನ ಹೊರಗೆ ಹಾಕಂತದ? ಪಾಪ ಚಲೋ ಇತ್ತಲ್ಲ ಹುಡುಗಿ. ಯಾಕ ಸಂಧ್ಯಾಕ, ಆಕೇನು ನಿಮ್ಮ ಮಂದಿ ಅಂತೇಳಿ ಆಕಿಗೆ ಸಪೋರ್ಟ್ ಮಾಡಾಕತ್ತೀನ ಹೆಂಗ? ನೋಡವಾ, ನಾವು ಚಲೋರಿಗೆ ಚಲೋರತ್ತೀವಿ. ನಮ್ಮ ಮಂದಿ ಆದ್ರೇನು ನಿಮ್ಮ ಮಂದಿ ಆದ್ರೇನು, ನಾವೇನು ಎಲ್ಲ ಮಂದಿನೂ ನಾವು ಒಂದ ಊರಾಗ ಒಂದ ಓಣ್ಯಾಗ ಅದೇವಿ ಅಂದ್ಮ್ಯಾಗ ಎಲ್ಲಾರನು ನಾವು ಒಂದ ನಮ್ನಿನ ನೋಡ್ತೀವಿ. ನಾವೇನು ಜಾತಿ ಮ್ಯಾಗ ಗೆಳತನ ಮಾಡೋದಿಲ್ಲ. ಏನವ ಮತ್ತೆ ಹಂತಕಿನ ಹೊಗಳಾಕತ್ತೀಯಲ್ಲ, ಅದಕ್ಕೆ ತಂದೆ. ಯಾಕ ಪ್ರೇಮಿ ಏನಾತ? ಅಂದಂಗೆ ಎದ್ರ ಸಂಬಂಧ ಅವ್ರ ಮನೆ ಜಗಳ? ಅಯ್ಯಯ್ಯ, ನಿನಗೆ ಸುದ್ದಿ ಗೊತ್ತಿಲ್ಲನ? ಇಲ್ಲ ನೋಡು, ಮತ್ತೆ ಯಾರ ಮುಂದೆ ಹೇಳ್ಬೇಡವಾ ನಾ ಅಂದೇನಂತಂದು. ಅಯ್ಯ ಇಲ್ಲ ಹೇಳು, ನಾಯಕ್ ಹೇಳಿ ಯಾರ್ದಾರ ಮುಂದೆ. ಮತ್ತೆ ಸರಳದಾಳಲ್ಲ, ಅವ್ರ ಅತ್ತಿಗೆ ಆಕಿ ಗಂಡಗ 2 ಮಕ್ಕಳಿಗೂ ಈಸ ಹಾಕಕ್ ಹೋಗಿದ್ಲಂತ. ಖರೇನಾ? ಖರೇನಾ? ದೇವ್ರಾಣಿಗೂ? ಏ ಪ್ರೇಮಿ, ನಿನ್ನ ಬಾಯಿ ಒಟ್ಟು ಹಿಡ್ತದಾಗ ಇಟ್ಕೊಂಡು ಮಾತಾಡು. ಸಿಕ್ಕಂಗ ಮಂದಿ ಮಕ್ಕಳಿಗೆ ಮಾತಾಡಕ್ ಹೋಗ್ಬೇಡ. ಸರಳ ಹೆಂಗ ಅದಾಳನ್ನ ನನಗೆ ಗೊತ್ತೈತಿ, ಯಾಕಂದ್ರೆ ಆಕಿನ ನಾ ಈಟಿದ್ದಾಗಿಂದನೂ ನೋಡೇನಿ. ಯಾಕೆ ಗೊತ್ತು ಬಿಡವ, ಆಕಿದ ತವ್ರ ಮನೆ ನಿಮ್ಮ ತವ್ರ ಮನೆ ಒಂದ ಊರು ಅಂತಂದು. ಖರೆ ಆಕಿ ಇಂಥ ಕೆಲಸ ಮಾಡಿದ್ದಕ್ಕೆ ಅವ್ರ ತವ್ರ ಮನೆಯವ್ರ ಆಕಿನ ಕರ್ಕೊಂಡು ಹೋಗಿಲ್ಲ, ಗೊತ್ತೈತೆ ನಿನಗೆ? ಮತ್ತೆ ಹಂಗೇನಾರ ಇವ್ರದ ತಪ್ಪಾಗಿದ್ರೆ ಅವ್ರ ತವ್ರ ಮನೆಯವ್ರು ಈಕಿನ ಕರ್ಕೊಂಡು ಹೋಗಿದ್ರೆ ಇಲ್ಲ? ಹೌದಲ್ಲ ಸಂಧ್ಯಾಕ, ಅವ್ರ ತವ್ರ ಮನೆಯವರು ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂತ ನನಗೂ ಹೇಳಿದ್ರು. ಮತ್ತು ಅವ್ರವ್ವ ಅಪ್ಪ ಬರಬೇಡ ನಮ್ಮ ಮನೆಗೆ ಅಂತ ಹೇಳಿಕಿನ ಬಿಟ್ಟು ಹೋದ್ರಂತ. ಆಕೆನ ಇಸಾಕಕ್ಕೆ ಹೋಗಿದ್ದು ಖರೆ ಅಂತ ಸಂಧ್ಯಾಕ. ಏನು ಸರಳಿ ಇಂಥ ಕೆಲಸ ಮಾಡ್ತಾಳೆ? ನನಗೇನವ ವಿಶ್ವಾಸ ಇಲ್ಲ. ಅಲ್ಲ ಸುಟ್ಲಿ, ಅದಕ್ಕೆ ಯಾಕಿಂತ ವಿಚಾರ ಬಂತಂತ? ಅದಕ್ಕೆ ಯಾಕೆ ಹಿಂಗೆ ಬಂತು ಅಂದ್ರೆ ಆಕಿದ ಬ್ಯಾರೇನ ಐತಿ ಅಂದ್ರೆ ಏನ್ಲಿ ಅಂದ್ರೆ ಮತ್ತಾಕೇನೋ ಬ್ಯಾರೆದವ್ರ ಕುಟಾಗ ಇದ್ಲಂತ. ಅವ್ನ ಕುಟಾಗ ಹೋಗಾಕ ಇವ್ರನ್ನೆಲ್ಲ ಈಸ ಹಾಕಿ ಸಾಯಿ ಹೊಡೆದು ಹೋಗಕ್ಕಿದ್ಲಂತ. ಏನ ಸಂಧ್ಯಾ, ಸರಳ ಹಿಂಗೆ ಮಾಡ್ತಾಳ? ಅಲ್ಲ ಎಲ್ಲಿ ಅಂತ ಹುಡುಗ? ಅಯ್ಯೋ ಎಲ್ಲಿ ಅವದಾನ ಏನ ನನಗೂ ಗೊತ್ತಿಲ್ಲ ಅಂದಂಗ. ಏ ಜಯಶ್ರೀ, ನಾ ಏನು ಸುಳ್ಳು ಹೇಳೋದಿಲ್ವಾ, ನಾ ಖರೇನ ಹೇಳ್ತೀನಿ. ಒಟ್ಟಲ್ಲಿಕ್ಕಿ ನಮ್ಮ ಮನೆಗೂ ಬಂದು ಅವಾಗವಾಗ ನನ್ನ ಹತ್ರ ಫೋನ್ ಇಸ್ಕೊಂಡು ಫೋನ್ ಹಚ್ಚಿ ಮಾತಾಡ್ತಿದ್ಲು. ಒಂದು ತಾಸು ಮಾತಾಡ್ತಿದ್ಲು, ಗೊತ್ತೈತೇನ? ಏನ ಅಂದ್ರೆ ಅವ್ರ ಲವ್ವರ್ ಕೂಟ ಮಾತಾಡ್ತಿದ್ಲ? ಮತ್ತು ತಾಸು ಗಂಟೆ ಮಾತಾಡೋದು ಮಂದಿ ಫೋನ್ ಇಸ್ಕೊಂಡಂದ್ರೆ ಮತ್ತೆ ಇನ್ಯಾರ ಜೋಡಿ ಮಾತಾಡ್ತಿರ್ತಾಳೆ? ಅಲ್ಲ, ಅವ್ರ ಅವ್ವನ ಜೋಡಿಗೆ ಮಾತಾಡಿದ್ರು ಆಕಿ ಗಂಡನ ಫೋನ್ ಇಲ್ಲ ಹಚ್ತಿದ್ಲು, ಇಲ್ಲ ಅವ್ರ ಮನ್ಯಾಗ ಇನ್ನೊಂದು ಫೋನ್ ಐತಿ ಅದರಿಂದನಾರ ಹಚ್ತಿದ್ಲು. ನನ್ನ ಫೋನ್ ತೊಗೊಂಡ ಯಾಕೆ ಹಚ್ತಿದ್ಲು? ಅದು ಕರೆ. ಹಂಗಾರೀಗ ಅವನ ಜೋಡಿಗೆ ಹೋಗ್ಯಾಳಂತಿ ಏನಕ್ಕಿ? ಮತ್ತು ಅವನ ಜೋಡಿಗೆ ಹೋಗಿರ್ತಾಳಕ್ಕಿ. ಯಾಕಂದ್ರೆ ಗಂಡ ಇಟ್ಟು ಹೊರಗೆ ಹಾಕೋದ ನೆವ ಬೇಕಾಗಿತ್ತು ಅಕ್ಕಿಗೆ. ಅದ ನೆವ ಮಾಡ್ಕೊಂಡು ಇಬ್ರು ಪರಾರಿ ಆಗ್ಯಾರ. ಪ್ರೇಮಿ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಎಂಡಿಂಗಲ್ಲಿ ನಾನು 1-2 ಮಾತನ್ನು ಹೇಳಲೇಬೇಕು. ತುಂಬ ಜನ ಕಮೆಂಟ್ ಹಾಕ್ತಿದ್ದೀರಿ ವಿಡಿಯೋ ಇಷ್ಟ ಆಯಿತು ಅಂತೇಳಿ. ಯಾರ್ಯಾರು ನನಗೆ ಕಮೆಂಟ್ ಮಾಡಿದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ನಾನು ಒಂದು ಇದು ಕೇಳಿದ್ದೆ, ಕಮೆಂಟ್ ಹಾಕ್ರಿ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಸರಳನ ವಿಚಾರಕ್ಕೆ. ಸರಳನ ತವ್ರ ಮನೆಯವರು ಕರ್ಕೊಂಡು ಹೋಗ್ಲಿಲ್ಲದ ಚಲೋ ಆತ ಏನು ಬಿಟ್ಟಿದ್ದ ಚಲೋ ಆತ ಅಂತಂದು ಹೇಳಿ ಅದಕ್ಕೆ ಒಂದು ಕಮೆಂಟ್ ಹಾಕಿದ್ರು ತುಂಬ ಜನ. ಥ್ಯಾಂಕ್ ಯು ಸೋ ಮಚ್. ನನಗೆ ಅದ್ರಾಗೆ 2 ಕಮೆಂಟನ್ನು ಹೇಳ್ತೀನಿ.
ಒಬ್ರು ಕಮೆಂಟ್ ಹಾಕಿದ್ರೆ ಆಕಿನ ಕರ್ಕೊಂಡು ಹೋಗ್ಲಿಲ್ಲದ ಚಲೋ ಆತ, ಯಾಕಂದ್ರೆ ಆಕೆಗೆ ಬುದ್ಧಿ ಬೆಟ್ಟ ಆಗ್ಬೇಕಂತ ಒಬ್ರು ಹಾಕಿದ್ರೆ. ಇನ್ನು ಒಬ್ರು ಅವರು ಕ್ರಿಕೆಟ್ ಲವರ್ ಅಂತೇನೋ ಅವ್ರದ್ದು ಐಡಿ ಇದೆ. ಅವರು ಕಮೆಂಟ್ ನನಗೆ ಭಾಳ ಇಷ್ಟ ಆಯಿತು, ಯಾಕಂದ್ರೆ ಅದು ನನ್ನ ಮನಸ್ಸಲ್ಲಿ ಇದ್ದಿದ್ದು ಸಹ ಅದೇ ಆಗಿತ್ತು. ಅವ್ರು ಏನು ಹಾಕಿದ್ರು ಅಂತಂದ್ರೆ, ಇಲ್ಲ ಆಕಿನ ಅವ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು, ಪಾಪ ಎಲ್ಲಿ ಹೋಗ್ತಾಳ ಹೆಣ್ಮಗಳು, ಕ್ಷಮ ಮಾಡ್ಬೋದಾಗಿತ್ತು ಅವ್ರ ಅಪ್ಪ ಅಮ್ಮ ಅಂತೆಲ್ಲ ಹೇಳಿದ್ದು. ಅಫ್ಕೋರ್ಸ್ ನಾನು ಇದೇ ಹೇಳ್ತೀನಿ, ಮಕ್ಕಳು ಏನೇ ತಪ್ಪು ಮಾಡಿರಲಿ ಅದು ಅಂಥ ಯಾವುದು ಕ್ಷಮಿಸೋಕ್ಕಾಗದೇ ಇರುವಂಥ ಅಪರಾಧಗಳು ಜಗತ್ತಲ್ಲಿ ಯಾವೂ ಇಲ್ಲ. ನಾವು ಮೊನ್ನೆನೇ ಹುಬ್ಬಳ್ಳಿಯಾಗ ಕೊಲೆ ಆಗಿದ್ದ ಫಯಾಜರ್ ಅವು ಏನು ಹೇಳತ್ತಿಲ್ಲ ಅಂತಂದು ನಾವೆಲ್ಲ ಕೇಳಿರ್ತೀವಿ, ನನ್ನ ಮಗಗೆ ಎನ್ಕೌಂಟ್ರ್ ಮಾಡಬೇಡ್ರಿ, ಮತ್ತು ಅವನಿಗೆ ಗಲ್ ಶಿಕ್ಷೆ ಕೊಡಬೇಡ್ರಿ, ಜೀವಾವಧಿ ಶಿಕ್ಷೆ ಕೊಡ್ರಿ. ಅಂದ್ರೆ ತಾಯಿ ಹೆಂಗಂದ್ರೆ ಆಕಿದು ಮಗ ಕೊಲೆ ಮಾಡಿದ್ರು ಆಕಿ ಮನಸ್ಸಿನಾಗ ಏನೈತೆ ಅಂದರೆ, ಜೀವಾವಧಿ ಶಿಕ್ಷೆ ಕೊಟ್ಟರೆ ನನ್ನ ಮಗ ಎಲ್ಲರೂ ಬದುಕ್ತಾನೆ, ಎಲ್ಲಾದರೂ ಒಂದು ಹತ್ರ ಜೀವಂತವಾಗಿರ್ತಾನೆ ಜೈಲ್ನಾಗಿದ್ರು. ಸಪೋಸ್ ಏನಾದರೂ ಗಲ್ ಶಿಕ್ಷೆ ಕೊಟ್ಟರೆ ಎನ್ಕೌಂಟ್ರ್ ಮಾಡಿದ್ರೆ ಸತ್ತೊಕ್ಕಾನ ಅಂತಾಕಿ ಅಷ್ಟೇ ಎಲ್ಲ ತಪ್ಪು ಮಾಡಿದ್ರು ಸಹ ಮಗನ ಪರನೇ ಅವಳು ಮಾತಾಡ್ತಿದ್ಲು ಫಯಾಜರ್ ತಾಯಿ. ನೀವು ಗಮನಿಸ್ರಿ ಒಂದ್ಸರಿಗೆ ಆಕಿ ಹೇಳುವಂಥ ಸ್ಟೇಟ್ಮೆಂಟನ್ನು ನಾನು ಗಮನಿಸಿದ್ದೀನಿ. ಇದನ್ನು ನಾನೀಗ ಸರಳಾನ ವಿಚಾರಕ್ಕೆ ಅದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾವು ಎಷ್ಟೇ ಏನೇ ತಪ್ಪು ಮಾಡಿದರೂ ನಮ್ಮನ್ನು ಜಗತ್ತಿನಾಗ ಕ್ಷಮಿಸುವಂಥ ಇರೋರು ಅಂದರೆ ಅದು ಅಪ್ಪ ಅಮ್ಮ ಅಷ್ಟೇ. ನಾವು ನನ್ನ ಪರ್ಸ್ನಲಿ ಹೇಳೋದಾದ್ರೆ, ತಪ್ಪು ಮಕ್ಕಳಿಗೆ ಎಷ್ಟೇ ಮಾಡಲಿ, ಎಂಥದೇ ತಪ್ಪು ಮಾಡಲಿ, ನಾವು ಮೊದಲು ಅಪ್ಪ ಅಮ್ಮ ಅದನ್ನು ಕ್ಷಮಿಸಿ ತಿಳಿಸಿ ತಿದ್ದಿ ನಡೆಸಬೇಕೇ ಹೊರತು ನಾವು ಅವರನ್ನು ಟೆರರಿಸ್ಟ್ ಥರ ನೋಡಬಾರ್ದು. ಯಾಕಂದರೆ ಆ ಥರ ಮಾಡೋದ್ರಿಂದ ಅವ್ರು ಇನ್ನೂ ಹೆಚ್ಚು ತಪ್ಪು ಹೆಜ್ಜೆಗಳನ್ನು ಇಡೋದಕ್ಕೆ ಸಾಧ್ಯತೆಗಳಿರ್ತೈತಿ. ಹಾಗಾಗಿ ಮಕ್ಕಳು ಜಗತ್ತಿನಾಗ ಎಲ್ಲರಿಗೂ ಬೇಡವಾದಾಗ ಮಕ್ಕಳು ನಮಗೆ ಬೇಕೇ ಬೇಕು. ಯಾಕಂದರೆ ನಾವೇ ಬ್ಯಾನಿ ತಿಂದು ಹಿಡಿದಿರ್ತೀವಿ, ನಾವು ತಿಂದು ಹಿಡಿದಿರ್ತೀವಿ ಅಂದರೆ ಮಕ್ಕಳಿಗೆ ನಮ್ಮಂಥ ದೊಡ್ಡ ಆಸರೆ ಇನ್ನೊಂದು ಇರೋದಿಲ್ಲ ಜಗತ್ತಿನಾಗ. ಹಾಗಾಗಿ ನಾನು ಸರಳಾನ ಅವ್ರು ಕ್ಷಮಿಸಿ ಕರ್ಕೊಂಡು ಹೋಗಿ ಅವರಿಗೆ ತಿಳುವಳಿಕೆ ಹೇಳಿ ಕಳಿಸ್ಬೋದಾಗಿತ್ತು ಅನ್ನೋದು, ಇಲ್ಲ ಬೇರೆ ಏನಾದರೂ ಜೀವನಕ್ಕೆ ರೂಪಿಸಿ ಕೊಡ್ಬೋದಾಗಿತ್ತು ಅಂತ ಇದು ನನ್ನ ಒಪಿನಿಯನ್ ಆಗಿತ್ತು. ನನಗೆ ಆ ಹುಡುಗನ ಕಮೆಂಟ್ ಭಾಳ ಇಷ್ಟ ಆಯಿತು. ನಿಜವಾಗ್ಲೂ ನನ್ನ ಪರ್ಸ್ನಲಿ ಹೇಳೋದು, ನನಗಾಗಿರೋ ಅನುಭವದ ಪ್ರಕಾರ ನಾನು ಹೇಳೋದು, ಮಕ್ಕಳು ಏನೇ ತಪ್ಪು ಮಾಡಲಿ ದಯವಿಟ್ಟು ತಂದೆ ತಾಯಿಗಳನ್ನ ಕ್ಷಮಿಸುವಂಥ ದೊಡ್ಡ ಮನಸ್ಸನ್ನು ಇಟ್ಕೋರಿ. ಅವರಂತೂ ಮಕ್ಕಳು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ವಯಸ್ಸು, ಅವರಿಗೆ ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡಿದ್ದಾರೆ, ತಪ್ಪುಗಳನ್ನು ಮಾಡಿರ್ಬೋದು. ಆದರೆ ನೀವು ದೊಡ್ಡವರಾಗಿ ಏನು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನೀವು ಅವ್ರಂಗೇನೆ ತಪ್ಪುಗಳನ್ನು ಮಾಡ್ತಿದ್ದೀರಿ. ಅದಕ್ಕೆ ತಪ್ಪು ಏನಾದರೂ ಮಾಡಿರಲಿ ತಿಳಿಸಿ ಹೇಳೋದಿರುತ್ತೆ, ಅವಕಾಶ ಕೊಡೋದಿರುತ್ತೆ. ಎಂಥ ಗಲ್ ಶಿಕ್ಷೆ ಆಗಿರೋನಿಗೂ ಸಹ ಕೆಲವೊಂದು ಸಾರಿಗೆ ರಾಷ್ಟ್ರಪತಿಗಳಿಂದ ಸ್ವತಂತ್ರ ಸಿಕ್ಕು ಬಿಡುಗಡೆ ಆಗುವಂಥ ಅವಕಾಶ ಇರ್ತೈತಿ. ಅಂಥ ಕೈದಿಗೆ ಇರಬೇಕಾದಾಗ ನಾವು ಹೆತ್ತಿದ ಮಕ್ಕಳಿಗೆ ಹೆತ್ತವರು ನಾವು ಕ್ಷಮೆ ಕೊಡಲಿಲ್ಲ ಅಂತಂದರೆ ನಿಜವಾಗ್ಲೂ ಅದು ಈಗಿನ ಕಾಲದಲ್ಲಿ ಅಂಥ ಪೇರೆಂಟ್ಸ್ ಅಂತೂ ಇದ್ದಾರೆ, ಮಕ್ಕಳನ್ನು ಕ್ಷಮೆ ಮಾಡೋದಿಲ್ಲ. ಅವ್ರು ಏನೋ ಒಂದು ಸಣ್ಣ ತಪ್ಪನ್ನು ಮಾಡಿದ್ರೆ ಏನೋ ದೊಡ್ಡ ಅಪರಾಧನ ಮಾಡಿದಾರೋ ಅನ್ನೋ ಅವ್ರನ್ನ ಖಂಡಿಸೋದು, ನಿಂದಿಸೋದು, ಅವ್ರಿಗೆ ಅವಮಾನ ಮಾಡೋದು, ಅವ್ರು ನೋಡಿದ ತಕ್ಷಣ ಏನೋ ಶತ್ರು ಬಂದ್ರೇನೋ ಅನ್ನೋ ಹಾಗೆ ಟ್ರೀಟ್ ಮಾಡೋದು, ಇದೆಲ್ಲ ಈಗಿನ ಕಾಲದಲ್ಲೂ ಇದಾವು. ನಾನು ನೋಡಿದ್ದೀನಿ, ಇದು ನನಗೂ ಆಗೈತಿ. ಹಾಗಾಗಿ ನನಗೆ ನಿಜವಾಗ್ಲೂ ಸರಳ ಅಪ್ಪ ಅಮ್ಮ ಮಾಡಿದ್ದು ನನಗೂ ಹಿಡಿಸ್ಲಿಲ್ಲ. ಅದಕ್ಕೋಸ್ಕರ ನಾ ಮಾಡಿದ ಸ್ಟೋರಿನ ಇದರಲ್ಲಿ ಪರ್ಸ್ನಲ್ ನಂದು ಒಂಚೂರು ಆ್ಯಡ್ ಆಗೈತಿ. ನಿಜವಾಗ್ಲೂ ಮಕ್ಕಳನ್ನು ಕ್ಷಮಿಸ್ರಿ, ತಿದ್ದಿ ತಿಳುವಳಿಕೆ ಹೇಳ್ರಿ. ಅದೆಲ್ಲವೂ ಪೇರೆಂಟ್ಸ್ ಕೈಯಲ್ಲಿ ಇರ್ತೈತಿ. ಜಗತ್ತಲ್ಲಿ ಇನ್ಯಾರ ಕೈಯಲ್ಲೂ ಇರಲ್ಲ. ಮಕ್ಕಳನ್ನು ನಾವು ಹೆಂಗೆ ಬೆಳೆಸ್ತೀವೋ ಮಕ್ಕಳು ಹಂಗೆ ಇರ್ತಾವೆ. ನಾವು ಏನು ಹೇಳ್ತೀವೋ ಅದನ್ನು ತಿಳ್ಕೊಳ್ಳೋ ಶಕ್ತಿ ಮಕ್ಕಳಿಗಿರುತ್ತೆ. ಆಮೇಲೆ ಅವ್ರು ಎಡೋದಾಗ, ಅವರು ಬಿದ್ದಾಗ ನಾವು ಏನಾರು ಅವ್ರಿಗೆ ಆ ಟೈಮಲ್ಲಿ ಹೇಳ್ತೀವಲ್ಲ, ಅದು ಪಟ್ಟಂತ ಅವ್ರ ತಲೆಗೆ ಹೋಗ್ತೈತೆ ಹೊರತು ಇನ್ನು ಬಾಕಿದಿಂದಾಗ ಹೇಳಿದ್ರೆ ಅದು ಹೋಗ್ತಿರೋದಿಲ್ಲ. ಹಾಗಾಗಿ ದಯವಿಟ್ಟು ಮಕ್ಕಳನ್ನು ಕ್ಷಮಿಸಿ ಅವರನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ತಂದೆ ತಾಯಿಗೆ ಇಟ್ಕೋರಿ. ಇದು ಈಗಿನ ಕಾಲದಲ್ಲಿ ಅಳಿಸಿ ಹೊಂಟೈತಿ, ಆಗಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ಇಲ್ಲ. ಇದು ನಾನು ನೋಡ್ದಂಗೆ ಇರಲಿ, ಏನಾದರೂ ಆಗಿರಲಿ. ಮತ್ತು ಇನ್ನೊಂದ್ಸಲ ಹೇಳ್ತೀನಿ, ಇದು ವಿಡಿಯೋ ಲೆಂತ್ ಆಕೈತಿ, ನಿಮಗೂ ನೋಡೋಕೆ ಕೇಳೋಕೆ ಬೇಸರ ಆಕೈತಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ. ನಾಳೆಗೆ ಇದೇ ಸ್ಟೋರಿ ಕಂಟಿನ್ಯೂ ಆಕತಿ. ಮತ್ತು ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಹೆಚ್ಚು ಮಂದಿಗೆ ಶೇರ್ ಮಾಡಿರಿ. ದಯವಿಟ್ಟು ವಿಡಿಯೋನ ನೋಡಿದ ಮೇಲೆ ಒಂದು ಲೈಕನ್ನು ಕೊಡ್ರಿ. ಯಾಕಂದ್ರೆ ನೀವು ಎಷ್ಟು ಹೆಚ್ಚು ಲೈಕನ್ನು ಕೊಡ್ತೀರಿ, ಇದು ಹೆಚ್ಚು ಮಂದಿಗೆ ನೋಡೋಕೆ ಅವಕಾಶ ಸಿಗ್ತೈತಿ. ನೀವು ಹೆಚ್ಚು ಲೈಕ್ ಕೊಟ್ಟಂಗೆ ಇದು ಹೆಚ್ಚು ಮಂದಿಗೆ ಹೋಗುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋನ ನೋಡಿ ಹಂಗೆ ಹೋಗಕ್ಕೆ ಹೋಗಬೇಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸಾಕ್ತೀನಿ. ಹೋಗ್ತಾರೆ ಎಲ್ಲರಿಗೂ ಬಾಯ್ ಬಾಯ್, ಟಾಟಾ.